ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರದು ಟಿಫನ್ ಆಯಿತಾ? ನಾನು ಇವತ್ತು ತಿಂಡಿ ಮಾಡೋಣ ಅಂತ ಪೂರಿ ಮಾಡೋಣ ಅಂತ ಇದ್ದೀನಿ. ಪೂರಿಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಚಪಾತಿಗೆ ಸ್ವಲ್ಪ ಉಪ್ಪು ಸೇರಿಸಿ ಗ್ರೈಂಡ್ ಮಾಡಿ ಇಟ್ಟುಕೊಂಡ ಈ ಕ್ಯಾರೆಟ್ ಜ್ಯೂಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಪೂರಿ ಹಿಟ್ಟು ರೆಡಿ ಆಯಿತು. ಇವಾಗ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಚಟ್ನಿ ರೆಡಿ ಆಯಿತು. ಚಟ್ನಿ ರೆಡಿಯಾಗಿದೆ. ಇವಾಗ ಅದನ್ನು ಒಂದು ಸೈಡಿನಲ್ಲಿ ಇಡ್ತೀನಿ. ಇವಾಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ಪೂರಿಗೆ ಇವಾಗ ಪೂರಿ ಅಳತೆಗೆ ಹಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ಒಂದೊಂದೇ ಪೂರಿಯನ್ನು ತಯಾರು ಮಾಡೋಣ. ಈ ಥರ ಉಂಡೆ ಮಾಡಿಕೊಂಡು ಮತ್ತೆ ಲಟ್ಟಿಸಬೇಕು. ಇವಾಗ ಪೂರಿ ಹಿಟ್ಟನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಪೂರಿ ಮಾಡುವ ಸೈಜ್ಗೆ ಹಿಟ್ಟನ್ನು ಲಟ್ಟಿಸಿಕೊಂಡಿದ್ದೀನಿ. ಈ ಥರ ಎಲ್ಲವನ್ನು ಲಟ್ಟಿಸ್ಕೊಳ್ಬೇಕು. ಇಷ್ಟು ಅಳತೆಯಲ್ಲಿ ಸ್ವಲ್ಪ ಹಿಟ್ಟನ್ನು ತಗೋಬೇಕು. ಹಿಟ್ಟನ್ನು ಲಟ್ಟಿಸಿಕೊಂಡಿದ್ದೇನೆ. ಇವಾಗ ಪೂರಿಯನ್ನು ಎಣ್ಣೆಗೆ ಹಾಕಲಿಕ್ಕೆ ಎಣ್ಣೆ ರೆಡಿ ಮಾಡಿದ್ದೀನಿ. ಎಣ್ಣೆ ಕಾದಿದೆ ನೋಡಿ. ಇವಾಗ ಒಂದೊಂದು ಪೂರಿಯನ್ನು ಎಣ್ಣೆಗೆ ನೋಡಿ. ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ.
ಕ್ಯಾರೆಟಿನಲ್ಲಿ ಮಾಡಿದಂತಹ ಪೂರಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನೋಡಲಿಕ್ಕೆ ಕೂಡ ಎಷ್ಟು ಚೆಂದ ಕಾಣುತ್ತೆ, ಕಲರ್ಫುಲ್ಲಾಗಿ. ಒಂದೊಂದು ಪೂರಿ ಕೂಡ ಕಲರಿಶ್ ಆಗಿ ಕಾಣುತ್ತೆ. ತುಂಬ ಸಾಫ್ಟ್ ಕೂಡ ಇದೆ ನೋಡಿ, ತುಂಬ ಸಾಫ್ಟ್ ಕೂಡ ಇದೆ. ಒಮ್ಮೆ ಮಕ್ಕಳಿಗೆ ಮಾಡಿಕೊಡಿ, ಈ ಥರ ಇಷ್ಟಪಟ್ಟು ತಿಂತಾರೆ. ನನ್ನ ವಿಡಿಯೋ ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.